ನಮಸ್ತೆ, ಶುಭೋದಯ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿ ದಿನದಂತೆ ಈ ದಿನವೂ ಕೂಡ ನಿಮ್ಮ ಮುಂದೆ ಸಾಕಷ್ಟು ಮಾಹಿತಿ ಇದೆ. ಈ ವಾರ ನಿಮ್ಮ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ವಿಶೇಷ. ಹಾಗಾದ್ರೆ ಪ್ರತಿಯೊಬ್ಬ ರಾಶಿಯವರು ಕೂಡ ನಿಮ್ಮ ರಾಶಿಗಳಿಗೆ ಶುಭ ಫಲವಿದೆಯಾ, ಅಶುಭವಿದೆಯಾ, ಅಶುಭವಿದ್ರೆ ಏನು ಪರಿಹಾರ ಮಾಡಿಕೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನ ಎಂದಿನಂತೆ ನಮಗೆ ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಪ್ರತಿಯೊಬ್ಬರು ಕೂಡ ಅವರವರ ವಾರ ಭವಿಷ್ಯವನ್ನ ಮತ್ತು ಮಾಸ ಭವಿಷ್ಯವನ್ನ ತಿಳ್ಕೊಳ್ಳಿಕ್ಕೆ ಉತ್ಸುಕರಾಗಿರ್ತಾರೆ. ಸೊ ಹಾಗಾಗಿ ವಾರ ಭವಿಷ್ಯ ಅಂತ ನೋಡೋದಾದ್ರೆ ಈ ವಾರ ಹೇಗಿದೆ? ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ಮೊದಲನೇದಾಗಿ ಮೇಷರಾಶಿ. ಯಾಕಂದರೆ ಎಲ್ಲರೂ ಹಬ್ಬದ ಬ್ಯುಸಿಯಲ್ಲಿರ್ತಾರೆ, ಎಲ್ಲರ ಮನೇಲೂ ಖರ್ಚು ಜಾಸ್ತಿ ಆಗಿರುತ್ತೆ. ಈ ಒಂದು 15-20 ದಿನ ಅದರಲ್ಲೂ ಈ ಒಂದು ತಿಂಗಳು ಖರ್ಚು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಮೇಷರಾಶಿಯ ಅಧಿಪತಿ ಕುಜ ಬಂದು 3ನೇ ಮನೇಲಿರ್ತಾನೆ. 3ನೇ ಮನೆ ಅಂತ ಬಂದಾಗ ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವರೆಲ್ಲರ ಹತ್ರನೂ ಸ್ವಲ್ಪ ಕಿರಿಕಿರಿ ಅನ್ನೋದು ಜಾಸ್ತಿ ಮಾಡ್ಕೊಳ್ತಾರೆ. ಮತ್ತು 12ನೇ ಮನೆ ವ್ಯಯಸ್ಥಾನದಲ್ಲಿ ಶನಿ ಇರ್ತಾನೆ. ಯಾಕಂದರೆ 9ನೇವನಾಗಿ 11ನೇವನಾಗಿ 10ನೇವನಾಗಿ 11ನೇವನಾಗಿ 12ನೇ ಮನೆ ಇಳಿದಾಗ ಮೇಷರಾಶಿಯವರು ಬಹಳ ಕೇರ್ಫುಲ್ ಆಗಿರಿ. ಎಲ್ಲರೂ ಹಬ್ಬ ಮಾಡ್ತಾ ಇದ್ದೀರಾ, ಏನಾದರೂ ಕಳ್ಕೊಳ್ಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಿ. ಯಾಕಂತಂದರೆ ಗೋಲ್ಡ್ ನೀವು ಹಾಕ್ಕೊಂಡಿರ್ತೀರ, ದೇವ್ರ ಮನೇಲಿ ದೇವ್ರ ಮುಂದೆ ಗೋಲ್ಡು ಸಿಲ್ವರು ತುಂಬ ಜಾಸ್ತಿ ಯೂಸ್ ಮಾಡಿರ್ತೀರ. ಹಾಗಾಗಿ ಅದರ ಮೇಲೆ ವಿಶೇಷವಾದ ಗಮನ ನಿಮಗಿರಲಿ ಅಂತ ಹೇಳ್ತೀನಿ ಮುಖ್ಯವಾಗಿ. ಮತ್ತು 4ನೇ ಮನೆ ಅಂತ ಬಂದಾಗ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಗುರು ಇರ್ತಾರೆ. ಮೇಷರಾಶಿಗೆ 4ನೇ ಮನೆಯಲ್ಲಿ 3 ಗ್ರಹಗಳು, ಗುರು ಮತ್ತು ಬುಧ, ಸೂರ್ಯ 12ನೇ ಮನೆ ಅಧಿಪತಿಯಾಗಿ 10ನೇವನಾಗಿ ಗುರು 4ನೇ ಮನೆಯಲ್ಲಿರೋದು ತುಂಬ ತಾಯಿಗೆ ಸ್ವಲ್ಪ ಎಲ್ಲೋ ಆರೋಗ್ಯ ಸ್ಥಿತಿ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಮಾಡಬೇಕಾಗುತ್ತೆ. ಬಟ್ ಸೂರ್ಯ ಬುಧ 4ನೇ ಮನೆಯಲ್ಲಿರೋದ್ರಿಂದ ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಕೆಲಸ ಆಗೋ ಅಂಥದ್ದು, ಸುಖ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಶುಭ ಕಾರ್ಯ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಜೊತೆಗೆ ಚಂದ್ರ ಮತ್ತು ಕೇತು 5ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಾದರೆ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಮಕ್ಕಳು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಕೆಲಸದ ಮೇಲೋ ಅಥವಾ ಓದೋದಕ್ಕೋ ಹೋಗುವಂಥದ್ದು ಇರುತ್ತೆ. ಅದರಿಂದ ಸ್ವಲ್ಪ ದುಃಖ ಆಗ್ಬೋದು, ಆದರೂ ಅದು ಒಳ್ಳೆಯದೇ ಅಂತ ಅಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಮತ್ತು 6ನೇ ಮನೆ ಅಂತ ಬಂದಾಗ ಶುಕ್ರ, ಧನಸ್ಥಾನಾಧಿಪತಿ ಶುಕ್ರ 6ನೇ ಮನೆಗೆ ಬಂದಿರೋದ್ರಿಂದ ಮೇಷರಾಶಿಯವ್ರ ಮನೇಲಿ ಸ್ವಲ್ಪ ಹೆಣ್ಮಕ್ಳಿಂದ ಕಿರಿಕಿರಿ, ಜಗಳಗಳು, ಅಥವಾ ಹೆಣ್ಮಕ್ಳ ಹತ್ರ ವ್ಯವಹಾರ ಮಾಡಿದರೆ ಕೆಲವೊಂದು ಕಡೆ ಜಗಳ ಆಗುವಂಥದ್ದು, ಮನಸ್ತಾಪಗಳು ಇದೆಲ್ಲ ಇರುತ್ತೆ. ಆದರೂ ಹಬ್ಬದ ಖುಷಿಯಲ್ಲಿ ನೀವು ಒಂಚೂರು ಅವ್ರಿಗೆ ಬಾಗನ ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಒಂದು ಕಡೆ ಒಂಚೂರು ಸಮಾಧಾನವಾಗಿದ್ದರೆ ಅದು ಕೂಡ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ 11ನೇ ಮನೆಯಲ್ಲಿ ರಾಹು ಬಹಳ ಯೋಗವನ್ನೇ ಕೊಡ್ತಾನೆ ಮೇಷರಾಶಿಯವರಿಗೆ. ಎಲ್ಲೋ ಒಂದು ಕಡೆ ದುಡ್ಡು ಬರ್ತಾ ಇರುತ್ತೆ, ಆದರೆ ಈ ಒಂದು ತಿಂಗಳು ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಧನಸ್ಥಾನಾಧಿಪತಿ ಶುಕ್ರ ನಿಮಗೆ 6ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ, ಮನೇಲಿ ನೀವೇ ಆಗಿರ್ಬೋದು ಕಿರಿಕಿರಿ ಮಾಡ್ಕೊಳ್ಳೋದು. ಯಾಕಂದರೆ ಸಪ್ತಮಾಧಿಪತಿ ಶುಕ್ರ 6ನೇ ಮನೆಗೆ ಬಂದಾಗ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಖರ್ಚು ವೆಚ್ಚ, ಇವಾಗೆಲ್ಲ ನೋಡಿದ್ದೀರಲ್ಲ, ಹಬ್ಬ ನನಗೆ ಅದೇ ಬೇಕು ಅಂತ ನೀವು, ಇಲ್ಲ ಅದಾಗಲ್ಲ ಅಂತ ಅವರು, ಹೀಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಿಟಿ ಚಟಪಟಿ ನಡೀತಾ ಇರುತ್ತೆ. ಅದು ಬಿಟ್ಟರೆ ಮೇಷರಾಶಿಯವ್ರಿಗೆ ಚೆನ್ನಾಗಿದೆ. ಆದರೆ ವಸ್ತುಗಳ ಮೇಲೆ ಜಾಗ್ರತೆ ಇರಲಿ, ಏನಾದರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ, ಅದನ್ನು ನೋಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಖುಷಿಯಾಗಿ ಹಬ್ಬ ಮಾಡಿ ಅಂತ ಹೇಳ್ತೀನಿ ಮೇಷರಾಶಿ. ಇದು ಮೇಷರಾಶಿಯವರದಿತ್ತು. ಇನ್ನು ವೃಷಭ ರಾಶಿಗೆ ಬಂದರೆ ಹೇಗಿರುತ್ತೆ ಈ ವಾರ? ವೃಷಭ ರಾಶಿ ಅಂತಂದರೆ ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ, ಮತ್ತು ಅವನು 6ನೇವನು ಅವನೇ ಆಗಿರ್ತಾನೆ, ಆದರೆ ಅವನು 5ನೇ ಮನೇಲಿ ಇರ್ತಾನೆ. ಶುಕ್ರ 5ನೇ ಮನೇಲಿ 4ನೇ ಮನೇಲಿ ಇರೋದು ಬಹಳಷ್ಟು ಯೋಗ ಅಂತ ಹೇಳ್ಬೋದು. 5ನೇ ಮನೇಲಿ 4ನೇ ಮನೇಲಿ ಚಂದ್ರ ಕೇತು ಇರ್ತಾನೆ, ಆದರೆ ಧನಸ್ಥಾನದಲ್ಲಿ ಕುಜ ಇರ್ತಾನೆ. ಕುಜ ಬಂದು ವೃಷಭ ರಾಶಿಗೆ 11ನೇ ಮನೆಯ ಅಧಿಪತಿ ಕೂಡ ಅವನೇ ಆಗಿರ್ತಾನೆ, ಆದರೆ ಅವನು ಧನಸ್ಥಾನದಲ್ಲಿರೋದ್ರಿಂದ ಪ್ರಾಪರ್ಟಿಯಿಂದ ಲಾಭ ಅಂತ ಹೇಳುತ್ತೆ. ಮನೆ ತಗೊಳ್ಳೋದು, ಮಾರೋದು, ಅಥವಾ ಜಾಗ ಮಾರ್ತಕ್ಕಂಥದ್ದು. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಇಲ್ಲ ಯಾವುದೋ ಒಂದು ಜಾಗ ಮಾರಬೇಕು ಅಂದ್ಕೊಳ್ತಾ ಇದ್ದೀರಾ, ಇವರಿಗೆಲ್ಲ ಒಂದು ಒಳ್ಳೆ ಯೋಗ ಅಂತ ಹೇಳ್ಬೋದು. ಹಾಗಾಗಿ ಜಾಗ ತಗೊಳ್ಳೋದು, ಮಾರೋದು, ಮನೆ ಕಟ್ಟೋದು, ಮನೆ ರೆವಲ್ಯೂಷನ್ ಮಾಡಿಸೋದು, ಮನೆ ಆಲ್ಟ್ರೇಷನ್ ಮಾಡಿಸೋದು, ಏನಾದರೂ ಒಂದಾಗುತ್ತೆ, ಅದಕ್ಕೂ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ನೋಡಿ, 3ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಗುರು ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಯಾಕಂದರೆ 11ನೇ ಮನೆ ಗುರು 3ನೇ ಮನೇಲಿ ಇರ್ತಾನೆ. ಸೂರ್ಯ ಬುಧ ಗುರು ಒಟ್ಟಿಗೆ ಇದ್ದರೆ ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ
ಅವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಅಥವಾ ಕೆಲಸ ಯಾರು ಹುಡುಕ್ತಾ ಇದ್ದೀರೋ ಅವ್ರಿಗೆ ಕೆಲಸ ಆಗ್ತಕ್ಕಂಥದ್ದು, ಮತ್ತು ಸರ್ಕಾರದಿಂದ ಲಾಭ ಅಂತ ಆಗ್ತಕ್ಕಂಥದ್ದು. ರಾಜಕೀಯದಲ್ಲಿ ಯಾರು ಇರ್ತೀರ ವೃಷಭ ರಾಶಿಯವರು, ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಹೇಳುತ್ತೆ. ನಿಮ್ಮ ಮಾತೆ ನಡೆಯುತ್ತೆ ಅಂತ ಹೇಳುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ಯಾವುದೇ ಸರ್ಕಾರದಲ್ಲಿರಲಿ, ರಾಜಕೀಯ, ಸಿನಿಮಾ ರಂಗ ಅಥವಾ ಯಾವುದೊಂದು ಕೋರ್ಟು ಕೇಸ್ ಅಂತ ಏನಾದರೂ ಇದೆ ಅದು ಕೂಡ ಡಿಕ್ಲೇರ್ ಆಗುವಂಥದ್ದು, ಈ ಥರದ್ದೆಲ್ಲ ಒಳ್ಳೊಳ್ಳೆ ಘಟನೆಗಳು ಸಂಭವಿಸ್ತಾ ಹೋಗುತ್ತೆ. ದಿಢೀರ್ ಪ್ರತ್ಯಕ್ಷವಾಗ್ತವೆ. ಜೊತೆಗೆ 4ನೇ ಮನೆಯಲ್ಲಿ ಚಂದ್ರಕೇತು ಇರೋದ್ರಿಂದ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಳಿ. ಎಲ್ಲೂ ನೀರಿರೋ ಕಡೆ ಸ್ವಲ್ಪ ವಯಸ್ಸಾಗಿದ್ದರೆ ಓಡಾಡೋಕ್ಕೆ ಬಿಡಬೇಡಿ, ಯಾಕಂದರೆ ಕಾಲೇನಾದರೂ ಜಾರು ಬಿದ್ದರೆ ತುಂಬ ಪೆಟ್ಟುಗಳಾಗ್ತವೆ. ಮತ್ತು 4ನೇ ಮನೆಯಲ್ಲಿ ಚಂದ್ರಕೇತು ಇರೋದ್ರಿಂದ ಸುಖ ಸ್ಥಾನ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ. ಯಾರ ಮನೆಯಲ್ಲಿ ಮದುವೆ ಮುಂಜಿಗಳಾಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಏನಾದರೂ ಒಳ್ಳೆ ಹಬ್ಬಗಳು, ಪೂಜೆಗಳು ನಡೆಸ್ತಕ್ಕಂಥದ್ದು, ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತಕ್ಕಂಥದ್ದು, ಇದೆಲ್ಲವೂ ಆಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. ಜೊತೆಗೆ 5ನೇ ಮನೆ ಅಂತ ಬಂದಾಗ 5ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಮಕ್ಕಳಿಂದ ಲಾಭ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಜೊತೆಗೆ 5ನೇ ಮನೆಯಲ್ಲಿ ಶುಕ್ರ, 5ನೇ ಮನೆ ಅಧಿಪತಿ ಬುಧ 3ನೇ ಮನೆಯಲ್ಲಿರೋದು ತುಂಬ ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕಂದರೆ ಯಾರಾದರೂ ಒಳ್ಳೆ ಫ್ರೆಂಡ್ಸ್ ಸಿಗ್ಬೋದು, ಅಥವಾ ಯಾರಾದರೂ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕ್ಯಾಚ್ ಆಗ್ಬೋದು. ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ನಿಮಗೆ ಹೆಲ್ಪ್ ಮಾಡೋವಂಥವ್ರು ಯಾರಾದರೂ ಬರ್ತಾರೆ ಅಂತ ಹೇಳುತ್ತೆ. ಜೊತೆಗೆ 11ನೇ ಮನೆ ನೋಡಿ, 10ನೇ ಮನೆಯಲ್ಲಿ ರಾಹು, 11ನೇ ಲಾಭಸ್ಥಾನ, 11ನೇ ಮನೆಯಲ್ಲಿ ಶನಿ ಇರ್ತಾನೆ. ಆದರೆ ಶನಿ ನೇರ 3ನೇ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ ಸ್ವಲ್ಪ ಮಾತು ಹಿಡಿತದಲ್ಲಿರಲಿ. ಯಾಕಂದರೆ ಏನೋ ಒಂದು ಸತಿ ಆ್ಯಟಿಟ್ಯೂಡ್ ತೋರಿಸ್ತಕ್ಕಂಥದ್ದು, ಮಾತು ಸ್ವಲ್ಪ ಜಾರಿದ್ರೆ ಹೋಯ್ತು, ನಮ್ಮ ಮಾತೇ ನಮಗೆ ಮುಖ್ಯ ಆಗಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಶನಿ ಕೂಡ ತುಂಬ ಪಾಸಿಟಿವ್, ಲಾಭದಾಯಕವಾಗಿರ್ತೀರಾ ಅಂತ ಹೇಳ್ಬೋದು. ಕೆಲಸಗಳು ತುಂಬ ಬರುತ್ತೆ, ಆದರೆ ಕೆಲಸದವರಿಂದ ಪ್ರಾಬ್ಲಮ್ ಆಗ್ತಿರುತ್ತೆ. ಯಾಕಂದರೆ ರಾಹು ಬಂದು 10ನೇ ಮನೆಯಲ್ಲಿ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ಕೊಡ್ತಾನೆ. ಆದರೆ ವರ್ಕರ್ಸ್ ಇನ್ ಟೈಮ್ಗೆ ವರ್ಕರ್ಸ್ ಇರೋದಿಲ್ಲ, ಕೆಲಸದವ್ರು ಕೈ ಕೊಟ್ಟಿರ್ತಾರೆ. ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಕೆಲಸದವರು ಅಥವಾ ನೀವೆಲ್ಲಾದರೂ ಕೆಲಸ ಮಾಡ್ತಿದ್ರೆ ಅಲ್ಲಿಂದ ಸ್ವಲ್ಪ ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀವೇ ಓನರ್ ಆಗಿದ್ದರೆ ಅದಕ್ಕೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲಸದವ್ರು ಇಲ್ಲ ಅಂದರೂ ಆ ಪ್ರೆಷರ್ ನಿಮ್ಮ ಮೇಲೆ ಬೀಳುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ತಲೆ ಬಿಸಿ ಮಾಡ್ಕೊಳ್ಳೋಂಥ ಒಂದು ವಾರ ಇದಾಗಿರುತ್ತೆ. ಆದರೂ ಖುಷಿಯಾಗಿ ಹಬ್ಬ ಮಾಡಿ ಲಕ್ಷ್ಮೀ ಸರಸ್ವತಿ ಅಷ್ಟ ಐಶ್ವರ್ಯ ಕೂಡ ನಿಮ್ಮ ಮನೇಲಿ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಮೇಡಮ್, ಸೂಪರ್. ಇದು ವೃಷಭ ರಾಶಿಯವರದಾಗಿತ್ತು. ಇನ್ನು ಮಿಥುನ ರಾಶಿಗೆ ಅಂತ ಬಂದರೆ ಹೇಗಿರುತ್ತೆ? ಹಬ್ಬದ ವಾರ ಬೇರೆ, ಎಲ್ಲರೂ ತಯಾರಿಯಲ್ಲಿ ಇರ್ತಾರೆ. ಸೊ ಮಿಥುನ ರಾಶಿಯವರಿಗೆ ಹೇಗಿದೆ? ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ ಗುರುವಿನೊಟ್ಟಿಗೆ ಧನಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಇರ್ತಾನೆ. ಅದೊಂದು ಯೋಗನೇ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಅವನೇ ಆಗಿರ್ತಾನೆ, 4ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಎಲ್ಲರೂ ಹಬ್ಬ ಮಾಡ್ತೀರಾ, ಹಬ್ಬ ಮಾಡಲಿ ಬಿಡಲಿ, ಈ ಆಗಸ್ಟ್ ತಿಂಗಳಲ್ಲಿ ಒಂಥರ ಹಬ್ಬದ ವಾತಾವರಣನೇ ನಿಮ್ಮ ಮನೇಲಿ ಬಂದಿರುತ್ತೆ. ಮತ್ತು ಖರ್ಚು ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ, ಖರ್ಚು ಜಾಸ್ತಿ ಇರುತ್ತೆ. ಯಾಕಂದರೆ ಶುಕ್ರ 12ನೇ ಮನೆ, ಶುಕ್ರ ವ್ಯಯಸ್ಥಾನಾಧಿಪತಿ ಶುಕ್ರ 4ನೇ ಮನೆಗೆ ಬಂದಾಗ ಸುಖ ಸ್ಥಾನ. ಮಿಥುನ ರಾಶಿಯವರು ಮನೆ ತೊಗೊಳ್ಳೋದು, ಮನೆ ಆಲ್ಟ್ರೇಷನ್ ಮಾಡಿಸೋದು, ಏನೂ ಇಲ್ಲ ಅಂದರೆ ಮನೆಗೆ ಸ್ವಲ್ಪ ಅಲಂಕಾರಿಕ ವಸ್ತುಗಳನ್ನ ತರೋದಕ್ಕಾದರೂ ಸ್ವಲ್ಪ ಖರ್ಚು ಮಾಡ್ತೀರಾ, ಅಥವಾ ನಿಮಗೆ ನೀವು ಖರ್ಚು ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ. ಜೊತೆಗೆ ರಾಶಿಯಲ್ಲಿ ಕುಜ ಇರೋದ್ರಿಂದ, ಕುಜ ಬಂದು 11ನೇವನು ರಾಶಿಯಲ್ಲಿರೋದ್ರಿಂದ ಯಾವುದಾದ್ರೂ ಮನೆಗಿನೇ ತೊಗೊಳ್ಳೋದು, ಜಾಗ ತೊಗೊಳ್ಳೋದು, ಅಥವಾ ಏನಾದರೂ ಇದರಿಂದ ಲಾಭ ಆಗ್ತಕ್ಕಂಥದ್ದು ಏನೂ ಇಲ್ಲ. ಮಿಥುನ ರಾಶಿಯವ್ರು ನೋಡಿ, ಮನೆ ತೊಗೋಬೇಕು ಅಂದರೆ ಎಲ್ಲರೂ ಮನೆ ತೊಗೋಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವುದೋ ಒಂದು ಮನೆ ಇರುತ್ತೆ, ನಿಮಗೆ ಬಾಡಿಗೆ ಕೊಟ್ಟಿರಲ್ಲ, ಅಥವಾ ನಿಮ್ಮ ಮನೆಗೆ ರೆಂಟಿಗೆ ಬಂದಿರಲ್ಲ, ಅದು ಹಂಗೆ ಸ್ಟಕ್ ಆಗಿರುತ್ತೆ. ಆದರೆ ಈ ವಾರದಲ್ಲಿ ಯಾರಾದ್ರೊಬ್ಬರು ನಿಮ್ಮ ಮನೆಗೆ ಬಾಡಿಗೆಗೆ ಬರೋದು, ಅಲ್ಲ ಮನೆ ಬದಲಾಯಿಸ್ತಕ್ಕಂಥದ್ದು, ನಿಮ್ಮ ಮನೆ ಬದಲಾಯಿಸಿದಾಗ ಇನ್ನೊಬ್ಬರು ಬರ್ತಕ್ಕಂಥದ್ದು, ಈ ಥರ ಏನೋ ಒಂದು ಲಾಭ ಆಗುತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಲಾಭದಲ್ಲಿರ್ತೀರ, ಅದು ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಲಾಭದಲ್ಲಿರ್ತೀರ ಅಂತ ಹೇಳುತ್ತೆ. ಜೊತೆಗೆ ಸೂರ್ಯ ಬುಧ ಗುರು 2ನೇ ಮನೆಯಲ್ಲಿರೋದ್ರಿಂದ, ರಾಶಿಯಾಧಿಪತಿ ಬುಧ 2ನೇ ಮನೆ ಕುಟುಂಬ ಸ್ಥಾನಕ್ಕೆ ಹೋಗಿರೋದ್ರಿಂದ, ಗುರುವಿನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಚಾಡಿ ಮಾತು ಕೇಳೋದಾಗಿರ್ಬೋದು, ಹೇಳೋದಾಗಿರ್ಬೋದು ಆಗ್ಬಿಡುತ್ತೆ. ಅದಕ್ಕೆ ಯಾವುದೇ ಬಂದರೂ ಕಿವಿ ಕೊಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಹಬ್ಬ ಹುಣ್ಣಿಮೆ ಹರಿದಿನಗಳು ನೆಂಟರಷ್ಟು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಕೆಲವೊಂದು ಮಾತು ಕೇಳ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ, ಅದರಿಂದ ಯಾವುದಾದ್ರೂ ಒಂದು ತೊಂದರೆ ಆಗ್ಬೋದು. ಯಾಕಂದರೆ ಬುಧ ಮತ್ತು ಗುರು ಸೇರಿದಾಗ ಮಾತು ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಬಟ್ ಕೆಲಸ ಕಾರ್ಯ
ದುಡ್ಡು ಕಾಸು ಅಂತ ಬಂದಾಗ ಮಿಥುನ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. 3ನೇ ಮನೆಯಲ್ಲಿ ಚಂದ್ರಕೇತು, 3ನೇ ಮನೆಯಲ್ಲಿ ಚಂದ್ರಕೇತು ಇರೋದ್ರಿಂದ ಖಂಡಿತ ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಕುಟುಂಬದವ್ರ ಜೊತೆ ಆಗಿರ್ಬೋದು, ತಮ್ಮ ತಂಗಿ ಅಕ್ಕ ತಂಗಿ ಇಂಥವ್ರ ಜೊತೆ ಆದರೂ ಹೋದರೆ ತುಂಬ ಖುಷಿಯಾಗಿರ್ತೀರ ಅಂತ ಹೇಳುತ್ತೆ. 4ನೇ ಮನೆಯಲ್ಲಿ ಶುಕ್ರ ಅಂತ ಹೇಳಿದೆ. ಸುಖ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಮನೆಗೆಗೋಸ್ಕರ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀರಾ. ಅದೇ ಜೊತೆಗೆ ನೋಡಿ 10ನೇ ಮನೆಯಲ್ಲಿ ಶನಿ ಇರ್ತಾನೆ, 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಹಿರಿಯರಿಗೆ ಯಾರಿಗಾದರೂ ಸ್ವಲ್ಪ ಆಲಸ್ಯ ಆಗಿರ್ಬೋದು, ಆದರೂ ಕೂಡ ಅವರಿಂದ ಏನಾದರೂ ಒಂದು ಗಿಫ್ಟನ್ನು ಇಸ್ಕೊಳ್ಳಿ, ಇಲ್ಲ ಆಶೀರ್ವಾದ ಪಡ್ಕೊಳ್ಳಿ. ಅವ್ರಿಗೆ ನೀವೇನಾದರೂ ಕೊಡ್ತಾ ಹೋಗಿ, ತುಂಬ ಒಳ್ಳೆಯದಾಗತ್ತೆ. ಮತ್ತು ಮುಖ್ಯವಾಗಿ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸ ಕಾರ್ಯ ಅಂತ ಬಂದಾಗ ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗೆ ಯಾವುದಾದ್ರೂ ಕೆಲಸ ಸಿಕ್ಕೋ ಅಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. 9ನೇ ಮನೇಲಿ ರಾಹು, 9ನೇ ಮನೆ ರಾಹು ಕೂಡ ತುಂಬ ಒಳ್ಳೆ ಪಾಸಿಟಿವ್ನೇ ಕೊಡ್ತಾನೆ ಅಂತ ಹೇಳುತ್ತೆ. ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಯಾವುದಾದ್ರೂ ಆಸ್ತಿ ಗಿಸ್ತಿ ಬರೋದಿದ್ರೆ ಬರುತ್ತೆ, ಹಳೆ ದುಡ್ಡು LIC ಅದು ಇದು ಯಾವುದಾದ್ರೂ ಇದು ಕೂಡ ಎಲ್ಲೋ ಒಂದು ಕಡೆ ಬರುತ್ತೆ. ಯಾವುದಾದ್ರೂ ನಿಮ್ಮ ಅಮೌಂಟ್ ಸ್ಟಕ್ ಆಗಿದ್ರು ಕೂಡ ನಿಮ್ಮ ಕೈ ಸೇರುವಂಥ ದಿನ ಇದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಕೂಡ ತುಂಬ ಟೈಮ್ ಚೆನ್ನಾಗಿದೆ. ಅವರು ಕೂಡ ಖುಷಿಯಾಗಿ ಹಬ್ಬ ಮಾಡಿ, ತುಂಬ ಖರ್ಚು ಮಾಡ್ಕೊಳ್ಬೇಡಿ, ಎಷ್ಟು ನೋಡಿಕೊಂಡು ಖರ್ಚು ವೆಚ್ಚ ಮಾಡಿಕೊಂಡು ಹಬ್ಬ ಮಾಡಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಮಿಥುನ ರಾಶಿಯವರು ಟೈಮ್ ಚೆನ್ನಾಗಿದೆ, ಬಟ್ ಖರ್ಚಿನ ಬಗ್ಗೆ ನಿಗಾ ವಹಿಸಬೇಕು ಅಂತ. ಇನ್ನು ಮುಂದಿನ ರಾಶಿಗೆ ಬಂದರೆ ಕಟಕ ರಾಶಿ ಹೇಗಿದೆ? ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ, ಅವನು ಹೋಗ್ತಾನೆ ಇರ್ತಾನೆ. ಜೊತೆಗೆ ಏನಾಗುತ್ತೆ ಅಂದರೆ ಸೂರ್ಯ ಮತ್ತು ಬುಧ 2ನೇ ಮನೆ ಸೂರ್ಯ ಬಂದು ಧನಸ್ಥಾನಾಧಿಪತಿ ಸೂರ್ಯ ರಾಶಿಗೆ ಬಂದಿರ್ತಾನೆ. ಜೊತೆಗೆ ಬುಧ 12ನೇವನು ಬುಧ ಮತ್ತು 3ನೇವನಾಗಿ ಅವನು ರಾಶಿಗೆ ಬಂದಿರ್ತಾನೆ. ಹಾಗಾಗಿ ಜೊತೆಗೆ ಗುರು ಕೂಡ ಕಟಕ ರಾಶಿಯಲ್ಲೇ ಇರ್ತಾನೆ. ಗುರು ಕೂಡ ಕಟಕ ರಾಶಿ, ಅವನು 6ನೇವನು ಅವನೇ ಆಗಿರ್ತಾನೆ, 9ನೇವನು ಅವನೇ ಆಗಿರ್ತಾನೆ. ಹಾಗಾಗಿ ಈ 3 ಗ್ರಹಗಳು ಸೇರಿದಾಗ ಕಟಕ ರಾಶಿಯವರಿಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಗೊಂದಲ ಆಗ್ತಾ ಇರುತ್ತೆ. ಯಾಕಂದರೆ ಸೂರ್ಯ ಬಂದು ಧನಸ್ಥಾನಾಧಿಪತಿ ಆಗಿರ್ತಾನೆ, ಅವನು 12ನೇ ಮನೆಗೆ ಬಂದುಬಿಡ್ತಾನೆ. ಗುರು ಬಂದು ಅವನು 6ನೇವನು ಕೂಡ ಅವನೇ, 9ನೇವನು ಕೂಡ ಅವನೇ ಆಗಿರ್ತಾನೆ, ಅವನು ರಾಶಿಯಲ್ಲಿರ್ತಾನೆ. ಬುಧ 12ನೇವನು ಹೇಳಿ ಕೇಳಿ ಮಾತು ಜಾಸ್ತಿ, ಮತ್ತು 3ನೇವನು ಕೂಡ. ಈ ಫ್ರೆಂಡ್ಸ್ ಜೊತೆ ಸೇರಿದಾಗ ಕಿತ್ತಾಟ, ಮಾತು ಕತೆ ಜಾಸ್ತಿ ಆಗಿ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗುವಂಥದ್ದು, ಅಥವಾ ಮನೇಲಿ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಮಾತುಗಳಾಗ್ತಕ್ಕಂಥದ್ದು ಏನಾಗುತ್ತೆ. ಇಲ್ಲಿ ಹಬ್ಬದ ವಾತಾವರಣ ಅಂತ ನಾವೇನು ಹೇಳ್ತೀವಿ, ಅದನ್ನು ತುಂಬ ಖುಷಿಯಾಗಿ ನೀವು ಮಾಡಿಕೊಂಡ್ರೆ ಹಬ್ಬದ ವಾತಾವರಣ ಇರುತ್ತೆ. ಅದೇ ಹಬ್ಬದಲ್ಲಿ ಬೇಡ ಏನೋ ಒಂದು ಮಾತು ಅಥವಾ ಜಗಳ ಆ ಥರದ್ದು ಏನಾದರೂ ಮಾಡಿಕೊಂಡ್ರೆ ಅದು ಕೂಡ ಮನಸ್ತಾಪಕ್ಕೆ ತಿರುಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗೋದುಂಟು, ಅಥವಾ ನೀವೇ ಯಾರನ್ನಾದರೂ ದ್ವೇಷಿಸ್ಬೋದು, ಅಥವಾ ನಿಮ್ಮನ್ನೇ ಯಾರಾದರೂ ದ್ವೇಷಿಸೋರಿರ್ಬೋದು. ಅದೆಲ್ಲೋ ಒಂದು ಕಡೆ ಈ ಶತ್ರುತ್ವಗಳು ತುಂಬ ದಿನ ಬೆಳ್ಕೊಂಡೋಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮತ್ತು ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸ ಕಾರ್ಯ ತುಂಬ ಚೆನ್ನಾಗಿರುತ್ತೆ ಕಟಕ ರಾಶಿಯವರಿಗೆ. ಈ ಟೈಮಲ್ಲಿ ಒಳ್ಳೆ ಕೆಲಸಗಳು ಸಿಕ್ಕೋದು, ಯಾರಿಗೆಲ್ಲ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಸಿಕ್ಕೋದು, ಮನೆ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಕೆಲಸದ ಬದಲಾವಣೆ ಆಗ್ತಕ್ಕಂಥದ್ದು, ಕೆಲಸದ ಮೇಲೆ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಅದರಲ್ಲೂ ಗೌರ್ಮೆಂಟ್ ಜಾಬಲ್ಲಿ ಯಾರಾದರೂ ಇದ್ದರೆ ಖಂಡಿತ ಅವ್ರಿಗಂತೂ ತುಂಬ ಒಳ್ಳೆ ಒಂದು ಟೈಮ್ ಅಂತ ಹೇಳ್ತೀನಿ. ಮತ್ತು ಕುಜ ಕೆಟ್ಟಿರ್ತಾನೆ, ಯಾಕಂದರೆ ಕುಜ 12ನೇ ಮನೆ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಮನೆ ವಿಷಯದಲ್ಲಿ ಹೇಳಿದ್ನೆಲ್ಲ ಸ್ವಲ್ಪ ಕಿರಿಕಿರಿಗಳು ಅಥವಾ ಕೋರ್ಟು ಕೇಸು ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಅದರಿಂದ ಸ್ವಲ್ಪ ತಲೆ ಬಿಸಿ ಆಗೋದು. ಯಾರಾದರೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ, ರಿಯಲ್ ಎಸ್ಟೇಟ್ ಅವ್ರು ಯಾರಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ, ಅಯ್ಯೋ ಇಂಥ ಟೈಮಿಗೆ ದುಡ್ಡು ಬಂದಿಲ್ವಲ್ಲ ಅಂತ ದುಡ್ಡು ಬರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ದುಡ್ಡೆಲ್ಲ ಒಂದು ಕಡೆ ಸ್ಟಕ್ ಆಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಅಥವಾ ಮನೆಗೆ ಬಾಡಿಗೆಗೆ ಬರದೇ ಇರ್ತಕ್ಕಂಥದ್ದು, ಮನೆಗೆ ತುಂಬ ಖರ್ಚು ಮಾಡೋದು, ವ್ಯಯ ಅಂತ ಅಂದರೆ ಖರ್ಚು ಮಾಡ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಟಕ ರಾಶಿಯವರು. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನೆಲ್ಲ ಸ್ವಲ್ಪ ಸಮರ್ಥನೆ ಮಾಡಿಕೊಂಡು ನೀವು ಚೆನ್ನಾಗಿ ನಡೆಸ್ಕೊಂಡು ಹೋದರೆ, ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಜಾಸ್ತಿ ಮಾತಾಡಬಾರ್ದು, ಖರ್ಚು ನೋಡ್ಕೊಂಡು ಮಾಡಬೇಕು ಅನ್ನೋದಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದನ್ನು ನೋಡಿಕೊಂಡು ಹಬ್ಬ ಮಾಡಿ ಖುಷಿಯಾಗಿ ಒಳ್ಳೆಯದಾಗಲಿ. ಓಕೆ ಮೇಡಮ್, ಕಟಕ ರಾಶಿಯವ್ರದ್ದಾಗಿತ್ತು. ಇನ್ನು ಸಿಂಹ ರಾಶಿಗೆ ಬಂದರೆ ಹೇಗಿರುತ್ತೆ ಸಿಂಹರಾಶಿಯವರಿಗೆ? ಸಿಂಹರಾಶಿಯವರು ಆಲ್ಮೋಸ್ಟ್ ಟೈಮ್ ಚೆನ್ನಾಗಿಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. 8ನೇ ಮನೆಯಲ್ಲಿ ಶನಿ ಬಂದಿರ್ತಾನೆ, ಆದರೆ ಸಿಂಹರಾಶಿಯಲ್ಲಿ ಕೇತು ಇರ್ತಾನೆ. ವಿಪರ್ಯಾಸ ಏನಪ್ಪ ಅಂತಂದರೆ ಧನಸ್ಥಾನದಲ್ಲಿ ಶುಕ್ರ ಇರ್ತಾನೆ, 3ನೇ ಮನೆಯವನು ಶುಕ್ರ ಧನಸ್ಥಾನದಲ್ಲಿರ್ತಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ದುಡ್ಡು ಕಾಸಿಗೆ ಸ್ವಲ್ಪ ಇವಾಗ ಒಂಚೂರು ತುಂಬ ಚೆನ್ನಾಗಿ ದುಡ್ಡು ಕಾಸು ಓಡಾಡುತ್ತೆ. ಮನೇಲಿ ಯಾವುದಾದ್ರೂ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಅದೇ ರೀತಿ ಸೂರ್ಯ ರಾಶಿಯಾಧಿಪತಿ ಸೂರ್ಯ 12ನೇ ಮನೆಗೆ ಹೋಗೋದ್ರಿಂದ ಖಂಡಿತ ಸಿಂಹರಾಶಿಯವರಿಗೆ ಸ್ವಲ್ಪ ಕೋರ್ಟು ಕೇಸು, ಕೆಲಸದಲ್ಲಿರೋರಿಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂಥದ್ದು ಅಥವಾ
ಟ್ಯಾಕ್ಸ್ ಜಾಸ್ತಿ ಕಟ್ತಕ್ಕಂಥದ್ದು, ಕೋರ್ಟು ಕೇಸು ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ಸಿಂಹರಾಶಿಯವರು ಆಲ್ಮೋಸ್ಟ್ ಗುರು 12ನೇ ಮನೇಲಿರ್ತಾನೆ, ವ್ಯಯಸ್ಥಾನದಲ್ಲಿರ್ತಾನೆ. ಬುಧ ಮತ್ತು ಸೂರ್ಯ ವ್ಯಯಸ್ಥಾನದಲ್ಲಿರ್ತಾರೆ. ಧನಸ್ಥಾನಾಧಿಪತಿ ಬುಧ ವ್ಯಯಸ್ಥಾನಕ್ಕೆ ಬಂದಾಗ ಖರ್ಚು ಜಾಸ್ತಿ ಆಗುತ್ತೆ. ಇಲ್ಲಿ ದುಡ್ಡು ಬರ್ತಾ ಇರುತ್ತೆ, ಅಲ್ಲಿ ಖರ್ಚು ಆಗ್ತಾ ಇರುತ್ತೆ. ಏನು ಖರ್ಚು ಮಾಡ್ತೀರಾ? ಸ್ಟೇಷನು, ಕೋರ್ಟು ಕೇಸು, ಇದು ಏನು ಪಾಲಿಟಿಕ್ಸು ಏನು ಇರ್ತೀರಾ ಅಲ್ಲೆಲ್ಲೋ ಒಂದು ಕಡೆ ಬಂದು ಖರ್ಚು ಅಂದರೆ ಎಳೆಯುವಂಥದ್ದೇ ಜಾಸ್ತಿ ಇರುತ್ತೆ. ಹಾಗಾಗಿ ಖರ್ಚು ಜಾಸ್ತಿ ಇರೋದ್ರಿಂದ ಖಂಡಿತ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಖರ್ಚು ವೆಚ್ಚ ನೋಡಿಕೊಂಡು ಹಬ್ಬ ಮಾಡಿ ಅಂತ ಹೇಳ್ತೀನಿ. ಬಟ್ ಈ ಏನು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಈ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲೋ ಒಂದು ಕಡೆ ನೀವು ಕೇಳಿಕೊಂಡು ನಾನು ಕೊಟ್ಟಿರೋ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಟೈಮ್ ಚೆನ್ನಾಗಿಲ್ಲದೆ ಇರಲಿ, ಚೆನ್ನಾಗಿರಲಿ, ಎಲ್ಲರಿಗೂ ಬರ್ತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ನಿಮ್ಮ ಒಂದು ಮುಹೂರ್ತ ಮತ್ತು ನಿಮ್ಮ ಒಂದು ಆ ಒಂದು ಗಳಿಗೆ ಏನಿದೆ ಪೂಜೆ ಮಾಡೋದು, ದೀಪ ಅಂಟಿಸೋದು, ಆ ಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಹರಾಶಿಯವರು ಖಂಡಿತ ಮುಹೂರ್ತ ತಗೊಳ್ಳಿ ಮತ್ತು ಆ ಟೈಮನ್ನು ಕೇಳಿಕೊಂಡು ಬೇಡ್ಕೊಂಡು ಪೂಜೆ ಮಾಡಿ, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಮೇಡಮ್ ಪ್ರತಿ ಬಾರಿಯೂ ತಿಳಿಸ್ತಾ ಇದ್ದಾರೆ ಮುಹೂರ್ತದ ವಿಶೇಷತೆ ಏನು ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥ ವಿಚಾರವಾಗಿ. ಹಾಗಾಗಿ ನೀವು ಕೂಡ ನೇರ ಭೇಟಿಗೆ ಅನ್ನುವಂಥ ಒಂದು ಸಂಖ್ಯೆಗೆ ಕರೆ ಮಾಡಿ ಅಲ್ಲಿ ನಿಮಗೆ ನೇರವಾಗಿಯೂ ಭೇಟಿಯಾಗ್ಬೋದು. ಜೊತೆಗೆ ಕಾಲಲ್ಲಿಯೂ ಕೂಡ ನಿಮಗೆ ಮುಹೂರ್ತದ ಬಗ್ಗೆ ಡೀಟೇಲ್ಸ್ನ ಕೊಡ್ತಾರೆ. ಹಾಗೆಯೇ ಸಂಸ್ಥೆಯಿಂದ ಒಂದು ಸರ್ಪ್ರೈಸ್ ಕಿಟ್, ಅದರಲ್ಲಿ ಒಂದು ಶ್ರೀಚಕ್ರದ ಯಂತ್ರ ಕೂಡ ಇರುತ್ತೆ. ಅದನ್ನು ಇಟ್ಟು ಪೂಜೆ ಮಾಡಬೇಕು ಹೇಗೆ ಅನ್ನೋದನ್ನು ಕೂಡ ಮೇಡಮ್ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ವೀಕ್ಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಇಲ್ಲ ಓಕೆ, ಹಾಂ, ಬ್ರೇಕ್ ಏನು ಬೇಡವಾಗಿತ್ತು ಸರ್. ಹಂಗಾ? ಹ್ಞೂ, ಸರಿ ಸರಿ. ಹಾಂ, ಅಕಸ್ಮಾತ್ ಡ್ಯೂರೇಷನ್ ಕಮ್ಮಿ ಆದರೆ ಹಾಕೋತೀವಿ ಅಂತ. ಅಷ್ಟೇನಾ? ಹಾಂ, ಮತ್ತೆ ಟೈಮ್ ಆಯ್ತಲ್ವಾ? ಹಾಂ, ಸರಿ, ಓಕೆ. ಹಾಂ ಹಾಂ ಹಾಂ, ಓಕೆ ಸರ್, ಓಕೆ ಓಕೆ, ಎಷ್ಟಾಗುತ್ತೆ ಅಷ್ಟಕ್ಕೆ. ಓಕೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಮೇಡಮ್, ಸಿಂಹರಾಶಿಯವರೆಗೂ ತಿಳಿಸ್ಕೊಟ್ಟಿದ್ದೀರಿ. ಮುಂದಿನ ರಾಶಿ ಕನ್ಯಾ ರಾಶಿ ಹೇಗಿರುತ್ತೆ? ಕನ್ಯಾ ರಾಶಿ ಅಂತ ಬಂದಾಗ ನೋಡಿ, ಕನ್ಯಾ ರಾಶಿಯವ್ರಿಗೆ ನಾನು ಹೇಳ್ತಾ ಬರ್ತಾ ಇದ್ದೆ, ಇವಾಗ ಗುರು ಬದಲಾವಣೆಯಿಂದ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆಗಳಾಗ್ತವೆ, ಮತ್ತು ಮಕ್ಕಳಾಗೋರಿಗೆ ಮಕ್ಕಳಾಗುತ್ತೆ ಅಂತ ಹೇಳಿದೆ. ಆದರೆ ಶುಕ್ರ 2ನೇ ಮನೆ ಶುಕ್ರ ಆಪೋಸಿಟು ಅಂದರೆ ರಾಶಿಗೆ ಬಂದಿರ್ತಾನೆ. ಧನಸ್ಥಾನಾಧಿಪತಿ ಶುಕ್ರ ರಾಶಿಗೆ ಬಂದಿರೋದು ತುಂಬ ಯೋಗ ಅಂತ ಹೇಳ್ಬೋದು. ಮತ್ತು ಭಾಗ್ಯಸ್ಥಾನಾಧಿಪತಿ ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ 9ನೇ ಮನೆಯವನಾಗಿ ಧನಸ್ಥಾನಾಧಿಪತಿಯಾಗಿ ರಾಶಿಗೆ ಶುಕ್ರ ಬಂದಿರೋದು ಕನ್ಯಾ ರಾಶಿಯವ್ರಿಗೆ ಎಲ್ಲ ಒಂದು ಕಡೆ ದುಡ್ಡು ತುಂಬ ನೋಡ್ತೀರಾ ಅಂತ ಹೇಳುತ್ತೆ. ದುಡ್ಡು ಆಗಿರ್ಬೋದು, ಅಥವಾ ದುಡ್ಡು ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಟಾಕ್ ಅಮೌಂಟ್ ಏನಿದೆ ಅದಕ್ಕೆಲ್ಲ ಒಂದು ಕಡೆ ಲಾಭ ಬರ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ನಡೀತಾ ಹೋಗುತ್ತೆ ಕನ್ಯಾ ರಾಶಿಯವ್ರಿಗೆ. ಮತ್ತು ಚಂದ್ರ ಕೇತು 12ನೇ ಮನೇಲಿರೋದ್ರಿಂದ ಸ್ವಲ್ಪ ನಿಮ್ಮ ಮೈ ಅಂತಂದರೆ ಅವಾಗವಾಗ ಸ್ವಲ್ಪ ಹುಷಾರು ತಪ್ಪೋ ಅಂಥದ್ದು, ಅಥವಾ ಮೈ ಕೈ ನೋವು ಬರ್ತಕ್ಕಂಥದ್ದು, ಒಂಥರ ದೇಹದ ಆಲಸ್ಯ ಜಾಸ್ತಿ ಆಗುತ್ತೆ. ಹೇಳಿ ಕೇಳಿ ಹಬ್ಬ ಬಂತು, ಹಬ್ಬಕ್ಕೆ 1-2 ಕೆಲಸ ಹೆಚ್ಚಿಗೆ ಮಾಡಿರ್ತೀರ, ಈ ಹಬ್ಬದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಖಂಡಿತ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಸೂರ್ಯ ಮತ್ತು ಬುಧ ಗುರು, ಇವರು ಸೂರ್ಯ ಮತ್ತು ಬುಧ ಗುರು, ಏಕೆಂದರೆ 12ನೇ ಮನೆ ಸೂರ್ಯ ಮತ್ತು ಬುಧ ಬಂದು ಗುರುವಿನೊಟ್ಟಿಗೆ 11ನೇ ಮನೆ ಅಂತ ಬಂದಾಗ ಲಾಭ ಸ್ಥಾನದಲ್ಲಿರೋದ್ರಿಂದ ಖಂಡಿತ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಬ್ ಆಗ್ತಕ್ಕಂಥದ್ದು, ಗೌರ್ಮೆಂಟ್ ಜಾಬ್ದಲ್ಲಿರೋರಿಗೆ ಪ್ರಮೋಷನ್ನು, ಇಂಕ್ರಿಮೆಂಟು, ಎಲ್ಲೋ ಒಂದು ಕಡೆ ಗೌರವ ಸಿಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಖಂಡಿತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. 10ನೇ ಮನೇಲಿ ಕುಜ ಇರ್ತಾನೆ. ಕುಜ ಬಂದು 3ನೇವನು ಅವನೇ ಆಗಿರ್ತಾನೆ, ಮತ್ತು 8ನೇವನು ಕೂಡ ಅವನೇ ಆಗಿರ್ತಾನೆ. ಅವನು ಕೂಡ ತುಂಬ ಒಳ್ಳೆಯ ಜಾಗದಲ್ಲಿ 10ನೇ ಮನೇಲಿರೋದ್ರಿಂದ ಕೆಲಸ ಕಾರ್ಯ ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಪ್ರಾಪರ್ಟಿಯಿಂದ ಲಾಭವನ್ನು ನೋಡ್ತೀರಾ ಅಂತ ಹೇಳುತ್ತೆ. ಜೊತೆಗೆ ಸಪ್ತಮದಲ್ಲಿ ಶನಿ ಇರ್ತಾನೆ. ಶನಿ ನೇರದೃಷ್ಟ ರಾಶಿಗೆ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ ಮನೇಲಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವೈಮನಸ್ಸು ಜಾಸ್ತಿ ಇರುತ್ತೆ. ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ಸ್ವಲ್ಪ ಮನಸ್ತಾಪಗಳಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು 6ನೇ ಮನೆಯಲ್ಲಿ ರಾಹು ಇರ್ತಾನೆ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕನ್ಯಾ ರಾಶಿಯವರು ರಾಹು ಬದಲಾಗೋವರೆಗೂ, ಯಾಕಂದರೆ ರಾಹು ಮತ್ತು ಶನಿ ಕೇತುಗಳು ಬದಲಾಗೋದಿಲ್ಲ, ಗುರು ಈ ರಾಹು ಇರೋದ್ರಿಂದ ಸ್ವಲ್ಪ ಈ ಗಡಿಬಿಡಿಯಲ್ಲಿ ಓಡಾಡಬೇಕಾದ್ರೆ
ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಮನೆ ಮಂದಿಯಲ್ಲಿ ಯಾರಾದರೂ ತುಂಬ ಆರೋಗ್ಯ ಕೆಟ್ಟಿರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳ್ತೀನಿ. ಆದರೂ ಕನ್ಯಾ ರಾಶಿಯವರಿಗೆ ಶುಕ್ರ ರಾಶಿಯಲ್ಲೇ ಇರೋದ್ರಿಂದ ಖಂಡಿತ ತುಂಬ ಟೈಮ್ ಚೆನ್ನಾಗಿದೆ. ಮತ್ತು ರಾಶಿಯಾಧಿಪತಿ ಬುಧ ಲಾಭ ಸ್ಥಾನದಲ್ಲಿರೋದ್ರಿಂದ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಖುಷಿಯಾಗಿ ಹಬ್ಬ ಮಾಡಿ ಕನ್ಯಾ ರಾಶಿಯವರು ತುಂಬ ಸೂಪರ್ ಆಗಿದೆ. ಓಕೆ, ಕನ್ಯಾ ರಾಶಿಯವರು ತಿಳಿಸ್ಕೊಟ್ರಿ ಮೇಡಮ್. ಇನ್ನು ಮುಂದೆ ತುಲಾ ರಾಶಿಗೆ ಬಂದರೆ ಹೇಗಿರುತ್ತೆ ತುಲಾ ರಾಶಿಯವರಿಗೆ? ನನ್ನ ಪ್ರಕಾರ ತುಲಾರಾಶಿಯವ್ರಿಗೂ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ಬಟ್ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, 11ನೇ ಮನೆ ಸೂರ್ಯ ಬಂದು 10ನೇ ಮನೆಯಲ್ಲಿ ಬುಧನೊಟ್ಟಿಗೆ ಇರ್ತಾನೆ, ಗುರು ಕೂಡ 10ನೇ ಮನೇಲಿ ಇರ್ತಾನೆ. ಗುರು ಒಂದು ನಿಮಿಷ ಮೇಡಮ್, ಸರ್ ಸ್ವಿಚ್ ಮಾಡಿ ಇವಲ್ಲ. ಓಕೆ ಓಕೆ ಓಕೆ, ಇದೊಂದ್ಸಲಿ ತುಲಾ ರಾಶಿ ತಗೊಳ್ಳೋಣ ಮೇಡಮ್. ಓಕೆ ಮೇಡಮ್, ನೀವು ಕನ್ಯಾ ರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ತುಲಾ ರಾಶಿಗೆ ಬಂದರೆ ಹೇಗಿರುತ್ತೆ ತುಲಾ ರಾಶಿಯವರಿಗೆ? ತುಲಾರಾಶಿ ಅಂದಾಗ ತುಲಾರಾಶಿಗೆ ಆಲ್ಮೋಸ್ಟ್ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಆದರೆ ರಾಶಿಯಾಧಿಪತಿ ಶುಕ್ರ ವ್ಯಯಸ್ಥಾನಕ್ಕೆ ಹೋಗಿರ್ತಾನೆ, ಹಾಗಾಗಿ ಖರ್ಚು ಜಾಸ್ತಿ. ಮನೇಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಏನಾಗುತ್ತೆ, ಈ ಮನೇಲಿ ಅವರು ಇವರು ಚುಚ್ಚು ಮಾತುಗಳನ್ನ ಕೇಳ್ತಾ ಹೋಗ್ತೀರಿ ತುಲಾರಾಶಿಯವರು. ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ರೂ ಬಿಡೋದಿಲ್ಲ, ಯಾರಾದರೂ ಏನಾದರೂ ಅನ್ನೋದು ಅದು ನಿಮ್ಮ ಕಿವಿಗೆ ಬೀಳೋದು, ಅಲ್ಲೆಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಕಷ್ಟ ಅನಿಸೋದು. ಯಾವುದಾದ್ರೂ ಒಂದು ಫಂಕ್ಷನ್, ಇವಾಗ ಹಬ್ಬ ಹರಿದಿನ ಎಲ್ಲೋ ಒಂದು ಕಡೆ ಒಟ್ಟಿಗೆ ಸೇರ್ತೀರ, ಅಲ್ಲಿ ಒಂಚೂರು ಮನಸ್ಥಿತಿ ಕೆಡಿಸೋವಂಥ ಸಂಭವ ಏರ್ಪಡುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾವುದೇ ಒಂದು ಮಾತನ್ನ ಕಿವಿಗೆ ಹಾಕೋಬೇಡಿ, ಅದರಿಂದ ಮನಸ್ಸು ನೋಯಿಸ್ಕೊಳ್ತೀರಾ ಅಂತ ಹೇಳುತ್ತೆ ತುಲಾರಾಶಿಯವರು. ಯಾಕಂದರೆ ಶುಕ್ರ 12ನೇ ಮನೆಗೆ ಹೋದಾಗ ಖರ್ಚು ಕೂಡ ಹಾಗೆ ಇರುತ್ತೆ, ಅದರಿಂದ ಮನಸ್ಥಿತಿ ಕೆಡುತ್ತೆ. ಖರ್ಚಿಂದ ಮನಸ್ಥಿತಿ ಕೆಡಲ್ಲ, ಕೆಲವೊಂದು ಮಾತುಗಳನ್ನು ಕೇಳಿದಾಗ ಮನಸ್ಥಿತಿ ಕೆಡುತ್ತೆ ಅಂತ ಹೇಳುತ್ತೆ. ಮತ್ತು 5ನೇ ಮನೆಯಲ್ಲಿ ರಾಹು ಇರ್ತಾರೆ, 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಖಂಡಿತ 5ನೇ ಮನೆ ರಾಹು ಓಕೆ, ಮಕ್ಕಳಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಹಾಗೆಲ್ಲ ಇರುತ್ತೆ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲೂ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ತಾಪ. ಆದರೆ ದಿಢೀರಂತ ಯಾವುದಾದ್ರೂ ಒಂದು ಒಳ್ಳೆ ಒಂದು ವಿಷಯವನ್ನು ಕೂಡ ಕೇಳ್ತಾ ಹೋಗ್ತೀರಿ ಅಂತ ಹೇಳುತ್ತೆ. ಮತ್ತು 9ನೇ ಮನೆಯಲ್ಲಿ ಕುಜ ಇರ್ತಾನೆ. ಯಾಕೆ ಅಂತಂದರೆ ನೋಡಿ, 6ನೇ ಮನೆಯಲ್ಲಿ ಶನಿ ಇದ್ದು 9ನೇ ಯಾಕಂದರೆ 7ನೇ ಮನೆ ಅಧಿಪತಿ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬಂದಾಗ ಭೂಮಿ ವಿಚಾರದಲ್ಲಿ ಸ್ವಲ್ಪ ಲಾಭ ಅಂತ ಹೇಳ್ಬೋದು, ಮನೆ ವಿಚಾರದಲ್ಲಿ ಲಾಭ ಅಂತ ಹೇಳ್ಬೋದು. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರ, ಬಿಸ್ನೆಸ್ ಮಾಡ್ತಿರ್ತೀರ, ಅವ್ರಿಗೂ ಕೂಡ 10ನೇ ಮನೆಯಲ್ಲಿ ಸೂರ್ಯ ಬುಧ ಗುರು ಇರೋದ್ರಿಂದ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಬಿಸ್ನೆಸ್ ಇಲ್ಲ ಅಂತ ಹೇಳ್ತೀರಾ, ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಮತ್ತು ಏನು ಗೌರ್ಮೆಂಟಿಂದ ಆಗ್ತಕ್ಕಂಥ ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ಜೊತೆಗೆ ಕೇತು ಕೂಡ 11ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಭ ಅಂತ ಬಂದಾಗ ಲಾಭದಲ್ಲಿ ಒಂದಷ್ಟು ಪರ್ಸೆಂಟ್ ನೀವು ಗೌರ್ಮೆಂಟ್ಗೆ ಕೊಡಬೇಕಾಗತ್ತೆ. ಇದು ಖರ್ಚು ಕೂಡ ಇರುತ್ತೆ. ಬಟ್ ಶುಕ್ರ 12ನೇ ಮನೇಲಿರೋದು ತುಂಬ ಖರ್ಚಾಗುತ್ತೆ. ಹಾಗಾಗಿ ತುಲಾರಾಶಿಯವರು ನೋಡ್ಕೊಂಡು ಹಬ್ಬ ಮಾಡಿ, ಖರ್ಚು ಜಾಸ್ತಿ ಮಾಡ್ಕೊಂಡು ಹಬ್ಬ ಮಾಡಬೇಡಿ. ರಾಶಿಯಾಧಿಪತಿ ಶುಕ್ರ ಕೆಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ಹೆಣ್ಮಕ್ಳ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವ್ರ ಜೊತೆ ಆಗಿರ್ಬೋದು ಸ್ವಲ್ಪ ಮಾತು ಕಮ್ಮಿ ಮಾಡಿ. ಅವ್ರು ಏನಾದರೂ ಅಂದ್ಕೊಳ್ಳಿ, ಸುಮ್ಮನೆ ಇದ್ಬಿಡಿ. ಯಾಕಂದರೆ ಈ ಒಂದು ಹಬ್ಬದ ವಾತಾವರಣದಲ್ಲಿ ಮನಸ್ಸನ್ನು ಕೆಡಿಸ್ಕೊಂಡಾಗ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿರೋದಿಲ್ಲ, ಪೂಜೆ ಮಾಡಬೇಕು ಅನ್ಸೋದಿಲ್ಲ, ಅಥವಾ ಯಾರನ್ನಾದ್ರೂ ಕಳ್ಕೊಂಡಿರ್ತೀರ ಅದ್ರ ಬಗ್ಗೆ ಕೂಡ ನಿಮಗೆ ನೋವು ಕಾಡ್ತಾ ಇರುತ್ತೆ. ಹಾಗಾಗಿ ನೋಡಿಕೊಂಡು ಖುಷಿಯಾಗಿ ಹಬ್ಬ ಮಾಡಿ, ಅಥವಾ ದೇವ್ರನ್ನ ಇರೋ ಜಾಗದಿಂದನೇ ಬೇಡ್ಕೊಳ್ಳಿ, ಮನಸ್ಥಿತಿ ಕೂಡ ತುಂಬ ಚೆನ್ನಾಗಾಗತ್ತೆ. ಓಕೆ ಮೇಡಮ್, ಓಕೆ, ತುಲಾ ರಾಶಿಯದಾಗಿತ್ತು. ಇನ್ನು ಮುಂದೆ ವೃಶ್ಚಿಕಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮೇಡಮ್? ವೃಶ್ಚಿಕ ರಾಶಿ ಅಂತ ಬಂದಾಗ ಈ ಗುರು ಬದಲಾವಣೆಯಿಂದ ವೃಶ್ಚಿಕ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ರಾಶಿಯಾಧಿಪತಿ ಕುಜ ಬಂದು 8ನೇ ಮನೇಲಿ ಇರ್ತಾನೆ, ಅಂದರೆ ಅಷ್ಟಮದಲ್ಲಿ ಕುಜ ಇರ್ತಾನೆ. ಹಾಗಾಗಿ ಸ್ವಲ್ಪ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಮತ್ತು ಏನಾದರೂ ಮೈಗೆ ಸ್ವಲ್ಪ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು, ಆರೋಗ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ತೊಂದರೆ ಕಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು, ಭೂಮಿ ಮನೆ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ 10ನೇ ಮನೆ ಅಂತ ಬಂದಾಗ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಗುರು ಇರ್ತಾರೆ. ಗುರು ಬಂದು ವೃಶ್ಚಿಕ ರಾಶಿಗೆ ಧನಸ್ಥಾನಾಧಿಪತಿ ಅವನೇ ಆಗಿರ್ತಾನೆ, ಮತ್ತು ಪಂಚಮಾಧಿಪತಿ ಅವನೇ ಆಗಿದ್ದು ಅವನು 9ನೇ ಮನೆಯಲ್ಲಿರೋದು ತುಂಬ ಯೋಗ ಅಂತ ಹೇಳುತ್ತೆ. ಅದರ ಒಟ್ಟಿಗೆ ಸೂರ್ಯ ಮತ್ತು ಬುಧ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಜಾಬು ವೃಶ್ಚಿಕ ರಾಶಿಯವರು ಯಾರು ಎಕ್ಸಾಮ್ ಬರೆದಿರ್ತೀರ ಅವ್ರಿಗೆಲ್ಲ ಒಳ್ಳೆ ಟೈಮ್, ಮತ್ತು ಯಾರೆಲ್ಲ ಜಾಬ್ಗೆ ಟ್ರೈ ಮಾಡ್ತಿರ್ತೀರ ಅವ್ರಿಗೂ ಕೂಡ ತುಂಬ ಒಳ್ಳೆ ಟೈಮ್ ಅಂತ ಹೇಳುತ್ತೆ. ಜೊತೆಗೆ ಸೂರ್ಯ ಬಂದು 10ನೇವನು, ಅವನು ಬಂದು
ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಹಳೇ ಪ್ರಾಪರ್ಟಿ LIC ಅಮೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ಟಕ್ ಆಗಿರೋಂಥ ಅಮೌಂಟ್ ಆಗಿರ್ಬೋದು, ಇದೆಲ್ಲವೂ ಬರ್ತಾ ಹೋಗುತ್ತೆ. ಆದರೆ ದೇಹಕ್ಕೆ ಸ್ವಲ್ಪ ಆಲಸ್ಯ ಜಾಸ್ತಿ ಇರುತ್ತೆ. ಮತ್ತು ಕೇತು ಶುಕ್ರ ಕೂಡ ಎಲ್ಲೋ ಒಂದು ಕಡೆ ಲಾಭ ಸ್ಥಾನದಲ್ಲಿ ಇರ್ತಾನೆ. 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ದುಡ್ಡು ಕಾಸೆಲ್ಲ ಬರ್ತಾ ಇರುತ್ತೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ದುಡ್ಡು ಕಾಸು ಮತ್ತು ಕೆಲಸ ಕಾರ್ಯ ಸ್ಟ್ರೆಸ್ಸು ಎಲ್ಲವೂ ಇರುತ್ತೆ. ಮತ್ತು ಆರೋಗ್ಯಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಚೆನ್ನಾಗಿರೋದಿಲ್ಲ. ಮತ್ತು 8ನೇ ಮನೇಲಿ ಕುಜ ಇರೋದ್ರಿಂದ ಒಂಚೂರು ಬೇರೆ ಬೇರೆ ಮಾತುಗಳನ್ನ ಕೇಳ್ತಾ ಇರ್ತೀರ, ಅದ್ರ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಈ ಹಬ್ಬದ ವಾತಾವರಣವನ್ನು ಯಾರೂ ಕೂಡ ಕೆಡಿಸ್ಕೊಳ್ಬೇಡಿ. ಅದು ಏನೇ ಬಂದರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ಖುಷಿಯಾಗಿ ನಿಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಭಕ್ತಿಯಿಂದ ಹಬ್ಬ ಮಾಡಿ ಒಳ್ಳೆಯದಾಗತ್ತೆ. ಓಕೆ ಮೇಡಮ್, ಓಕೆ, ವೃಶ್ಚಿಕ ತನಕ ತಿಳಿಸ್ಕೊಟ್ರಿ. ಇನ್ನು ಧನುರಾಶಿ ಒಂದು ನೋಡೋದಾದರೆ ಹೇಗಿರುತ್ತೆ ಧನುರಾಶಿಯವರಿಗೆ? ಧನುರಾಶಿ ಅಂತ ತಗೊಂಡಾಗ ಧನುರಾಶಿಯಲ್ಲಿ 8ನೇ ಮನೆಯಲ್ಲಿ ಗುರು ಹೋಗಿದ್ದಾನೆ. ರಾಶಿಯಾಧಿಪತಿ ಗುರು, ಸುಖಸ್ಥಾನಾಧಿಪತಿ ಗುರು 8ನೇ ಮನೆಗೆ ಹೋಗಿದ್ದಾನೆ. ಧನುರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಜೊತೆಗೆ 7ನೇ ಮನೆ ಸಪ್ತಮದಲ್ಲಿ ಕುಜ, 12ನೇ ಮನೆಯವನಾಗಿ ಜೊತೆಗೆ 5ನೇವನಾಗಿ ಸಪ್ತಮದಲ್ಲಿ ಕುಜ ಇರ್ತಾನೆ. 4ನೇ ಮನೆಯಲ್ಲಿ ಶನಿ ಇರ್ತಾನೆ. ಆದರೂ ಧನುರಾಶಿಯವ್ರಿಗೆ ಈ ಹಬ್ಬ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ. ಬಟ್ ಎಲ್ಲೋ ಒಂದು ಕಡೆ ದುಡ್ಡು ಬರುತ್ತೆ, ಆ ದುಡ್ಡು ಇನ್ನೇನು ಕೈ ಸೇರೋದಕ್ಕೆ ಸ್ಟಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ಗುರು ಕೂಡ ಅಷ್ಟಮದಲ್ಲಿರ್ತಾನೆ. ಮತ್ತು ಸೂರ್ಯ ಬುಧ 8ನೇ ಮನೆಯಲ್ಲಿರೋ ಧನುರಾಶಿಯವ್ರಿಗೆ ಬಹಳಷ್ಟು ಟೈಮು ಕೆಟ್ಟಿದೆ ಅಂತ ಹೇಳುತ್ತೆ. ಈ 1 ತಿಂಗಳು ಧನುರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಏನೇ ಹಬ್ಬ ಮಾಡಿ, ಆದರೆ ಈ ಹಬ್ಬಕ್ಕೆ ನೀವು ತುಂಬ ಒಳ್ಳೆಯದಾಗಲಿ ಅಥವಾ ಹಬ್ಬದಲ್ಲಿ ಕೆಲವೊಂದು ಬೇಡಿಕೆಯನ್ನು ಇಟ್ಟು ದೇವ್ರನ್ನ ಬೇಡ್ಕೊಳ್ಳಿ. ಅದರಲ್ಲೂ ನಾನು ಕೊಡೋ ಮುಹೂರ್ತದಲ್ಲಿ ಬೇಡ್ಕೊಳ್ಳಿ. ಟೈಮ್ ತುಂಬ ಬ್ಯಾಡ್ ಆಗಿದೆ. ಮತ್ತು ಶುಕ್ರ ನಿಮಗೆ 11ನೇ ಮನೆ, ಶುಕ್ರ 10ನೇ ಮನೆಯಲ್ಲಿರ್ತಾನೆ. ಹಾಗಾಗಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಆದರೆ ಸೂರ್ಯ ಬುಧ ಗುರು ಕೆಟ್ಟು ನೋಡಿ 3 6ನೇವನು ಆಗ್ತಾನೆ. ಅಲ್ಲಿಂದ ಸೂರ್ಯನಿಗೆ 6ನೇ ಮನೆ ಧನುರಾಶಿ ಆಗುತ್ತೆ. ಹಾಗಾಗಿ 8ರಲ್ಲಿ ಸೂರ್ಯ ಬುಧ ಗುರು ಇರೋದ್ರಿಂದ ಸಪ್ತಮಾಧಿಪತಿ ಬುಧ 8ಕ್ಕೆ ಬಂದಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ನಿಮ್ಮ ವೈಫು ಅಥವಾ ನಿಮ್ಮ ಹಸ್ಬೆಂಡ್ಗೆ ಯಾರು ಈ ರಾಶಿಯವ್ರು ಇರ್ತೀರ ಅವರ ಅಪೋಸಿಟ್, ಅಂದರೆ ವೈಫ್ ಇದ್ದರೆ ಹಸ್ಬೆಂಡ್ಗೆ, ಹಸ್ಬೆಂಡ್ ಇದ್ದರೆ ವೈಫ್ಗೆ ಆರೋಗ್ಯ ಸಮಸ್ಯೆ ಕೆಡುವಂಥದ್ದಾಗಿರುತ್ತೆ. ಯಾಕಂದರೆ 8ಕ್ಕೆ ಅವನು ಬುಧ ಸಪ್ತಮಾಧಿಪತಿ 8ಕ್ಕೆ ಬಂದಾಗ ಮನೇಲಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗುತ್ತೆ. ಕೆಲವೊಂದು ವಿಷಯಕ್ಕೆ ಸ್ವಲ್ಪ ಜಗಳಗಳಾಗ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಧನುರಾಶಿಯವ್ರಿಗೆ ಆಲ್ಮೋಸ್ಟ್ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಹಾಗಾಗಿ ಧನುರಾಶಿಯವರು ತುಂಬ ಕೇಳಿಕೊಂಡು ನಾನು ಕೊಡೋ ಮುಹೂರ್ತದಲ್ಲಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಎಸ್ ವೀಕ್ಷಕರೇ, ಮುಹೂರ್ತದ ಬಗ್ಗೆ ಮೇಡಮ್ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾದಂತಹ ಮುಹೂರ್ತ ಮತ್ತು ಆ ಕ್ರಿಸ್ಟಲ್ಗಳಿಗಾಗಿ ನೀವು ನೇರವಾಗಿ ಸಂಪರ್ಕ ಮಾಡಬಹುದಾಗಿದೆ. ಉಳಿದ ರಾಶಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದು ಸಮಯ ಮುಕ್ತಾಯಗೊಳಿಸುವಂಥ ಸಮಯ. ಮೇಡಮ್, ಎಲ್ಲ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಇಷ್ಟು ಹೊತ್ತು ನನ್ನ ಒಂದು ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಖುಷಿಯಾಗಿ ತುಂಬ ಭಕ್ತಿಯಿಂದ ಸಾಲ ಮುಕ್ತರಾಗಿ ಮಾಡಿ, ಸಾಲ ಮಾಡಿಕೊಂಡು ಹಬ್ಬ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಿಮ್ಮ ಇಷ್ಟಾನುಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಹಬ್ಬ ಮಾಡಿ ಅಂತ ಹೇಳ್ತಾ, ನಾನು ಕೊಡೋ ಮುಹೂರ್ತದಲ್ಲಿ ಹಬ್ಬ ಮಾಡಿ ಖಂಡಿತ ನೀವು ಮುಂದಿನ ವರ್ಷಕ್ಕೆ ಇನ್ನಷ್ಟು ಏಳಿಗೆಯನ್ನು ನೋಡ್ತಾ ಹೋಗ್ತೀರಾ, ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.